ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿಡಿಯೋ ಏನ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಸದ್ಯ ಮುತ್ತಿಟ್ಟು ರಾಜ್ಯವನ್ನ ಬಿಟ್ಟಿದ್ದಾನೆ. ಮುತ್ಯಾಗಾಗಿ ಒಂದು ಕಡೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಐ ಆಮ್ ಗಾಡ್ ಈಸ್ ಗ್ರೇಟ್ ಅಂದ ಮುತ್ಯಾಗೆ ಶಾಕ್ ಎದುರಾಗಿದೆ. ತೆಲಂಗಾಣದಲ್ಲಿ ತಲೆ ಮರೆಸ್ಕೊಂಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಪ್ಪಾಜಿ ನಡೆದಾಡುವ ದೇವರು ಅಂತ ಕರೆಸಿಕೊಳ್ಳುವಂತಹ ಮಲ್ಲಿಕಾರ್ಜುನ ಮುತ್ಯ ಕೇಸ್ ಏನಿದೆ, ಆತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ. ತೆಲಂಗಾಣದಲ್ಲಿ ಮಲ್ಲಿಕಾರ್ಜುನ ಮುತ್ಯ ತಲೆಮರೆಸ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆತ ಗೋಗಿ ಠಾಣೆ ಪೊಲೀಸರು ಆತನಿಗಾಗಿ ನೋಟಿಸ್ ಅನ್ನ ಕೊಡೋದಕ್ಕೆ ಬೇಕಾದಂತ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಸಾಕ್ಷಿದಾರರಿಗೆ ಭಯ ಹುಟ್ಟಿಸಬಾರದು ಅಥವಾ ಸಾಕ್ಷಿ ನಾಶ ಮಾಡಬಾರದು, ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಆ ನೋಟಿಸ್ ಕಾಪಿಯನ್ನ ಹಿಡ್ಕೊಂಡು ಸದ್ಯ ಪೊಲೀಸರು ಅಲ್ದಾಡ್ತಾ ಇದ್ದಾರೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯ ಎಸ್ಕೇಪ್ ಆಗಿದ್ದಾರೆ. ಮುತ್ಯಾಗೆ ನೋಟಿಸ್ ಕಾಪಿಯನ್ನ ಕೊಡೋದಕ್ಕೆ ಪೊಲೀಸರು ಹೋಗಿದ್ದಾರೆ, ಬಟ್ ಅಲಿತಾ ಇದ್ದಾರೆ. ಆತ ಎಲ್ಲಿದ್ದಾನೆ ಅನ್ನುವಂಥ ವಿಚಾರ. ತೆಲಂಗಾಣದತ್ತ ಈಗ ಗೋಗಿ ಪೊಲೀಸರ ಟೀಮ್ ಹೊರಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಟಿಸ್ ಅನ್ನ ಆತನಿಗೆ ಕೊಟ್ಟು ಆತನಿಂದ ಒಂದು ಸಿಗ್ನೇಚರ್ ಅನ್ನ ಮಾಡಿಸ್ಕೊಳ್ಳುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈ ಒಂದು ವಿಡಿಯೋ ಏನಿದೆ, ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ ನಂತರದಲ್ಲಿ ಮೊದಲಿಗೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಈಗ ಆಲ್ರೆಡಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳ ಮಹಾಜರನ್ನು ಕೂಡ ಮಾಡಿದ್ದಾರೆ. ಈಗ ಆತನಿಗೆ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸನ್ನು ಕೊಡೋದಕ್ಕೆ ಆ ಒಂದು ನೋಟಿಸ್ನ ಕಾಪಿ ಹಿಡ್ಕೊಂಡು ಸದ್ಯ ಪೊಲೀಸರ ಟೀಮ್ ಅಲೆದಾಡ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಓಕೆ, ಈಗ ಆತ ಪೊಲೀಸರು ಮಠಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಪ್ರತ್ಯಕ್ಷ ಆಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ಆತ ಎಲ್ಲೋ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥ ವಿಚಾರ ಇತ್ತಲ್ಲ, ಇಲ್ಲ. ಆಮೇಲೆ ಸಹಜವಾಗಿ ಅವರನ್ನು ಫಾಲೋ ಮಾಡ್ತಾ ಇರುವಂತಹ ಒಂದಷ್ಟು ಅನುಯಾಯಿಗಳು ಅಥವಾ ಭಕ್ತರು ಏನಿದ್ದಾರೆ ಅವರಿಗೂ ಕೂಡ ಇದೇನು ಅಷ್ಟೊಂದು ಭಯ ಪಡುವಂತಹ ವಿಚಾರ ಏನಲ್ಲ. ಯಾವಾಗ ಮಠಕ್ಕೆ ಪೊಲೀಸರು ಎಂಟ್ರಿ ಕೊಡ್ತಾರೆ ಆಗ ಆತ ಪ್ರತ್ಯಕ್ಷನಾಗಿದ್ದಾನೆ ವಿಡಿಯೋ ಮೂಲಕ. ಭಕ್ತರು ಯಾರು ಆತಂಕ ಪಡುವಂತ ವಿಷಯ ಅಲ್ಲ ಇದು. ನಾನು ಎಲ್ಲೂ ಹೋಗಿಲ್ಲ, ಲೋಕಲ್ನಲ್ಲೇ ಇದ್ದೀನಿ. ನಾನು ಮಾಲ್ರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವಾಗ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ನಮಸ್ಕಾರ, ನಾನು ಮಾಲ್ರೋಜ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವಾಗ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ನಮಸ್ಕಾರ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗಪ್ಪ, ಈಗ ಒಂದ್ ಕಡೆ ಆತನಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಪೊಲೀಸರ ಟೀಮ್ ಹೊರಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಆತ ಎಲ್ಲೋ ಲೋಕಲಲ್ಲೇ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಿದಾನಲ್ಲ, ಎಲ್ಲಿದ್ದಾನೆ ಆತ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಪ್ರಭು, ನಡೆದಾಡುವ ದೇವರು ದೇವಮಾನವ ಎಂದು ಕರೆಸಿಕೊಂಡಂತ ಮಲ್ಲಿಕಾರ್ಜುನ್ ಮುತ್ತಿ ಅವರ ಮೇಲೆ ಕೂಡ ಕೇಸ್ ಗೋಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತಿರುತ್ತೆ. ಮಲ್ಲಿಕಾರ್ಜುನ್ ಮುತ್ತಿ ಅವರು ಈ ಮಹಲ್ ರಾಜ್ಯದ ಯಮನೂರಪ್ಪ ಮಠದಲ್ಲಿ ಇಲ್ಲ, ಆದರೆ ಶ್ರೀಮಠದ ಮಲ್ಲಿಕಾರ್ಜುನ್ ಮುತ್ತಿ ಅವರು ಈಗ ತಾನೇ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನು ಬಿಟ್ಟಿದ್ದಾರೆ. ನಾನು ಎಲ್ಲಿ ಹೋಗಿಲ್ಲ, ಇಲ್ಲಿಯ ಸ್ಥಳೀಯ ಭಾಗದಲ್ಲಿ ಇದ್ದೇನೆ, ಆದ್ರೆ ಇದೇ ಮಾರ್ಚ್ 13ರಂದು ಮಹಲ್ ರಾಜ್ಯದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಆಹ್ವಾನ ಪತ್ರಿಕೆ ಕೊಡಲು ಕೂಡ ನಾನು ಬಂದಿದ್ದೇನೆ. ಅದೇ ರೀತಿಯಾಗಿ ಭಕ್ತರು ಯಾರು ಆತಂಕ ಪಡಬಾರದು, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಈ ಮಾಧ್ಯಮದವರಿಗೆ ಕೂಡ ಈ ಬಗ್ಗೆ ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಗೋಗಿ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಇಂದು ಶ್ರೀ ಮಹಾರಾಜದ ಯಮನೂರಪ್ಪ ಮಠದ ಆವರಣದ ಕೋಣೆಯಲ್ಲಿ ಅಲ್ಲಿ ಕೂಡ ಮಹಜರನ್ನು ಮಾಡಿ ನಂತರ ಈಗ ಗೋಗಿ ಪೊಲೀಸರು ಮಲ್ಲಿಕಾರ್ಜುನ ಮುತ್ತಿ ಅವರಿಗೆ ಕೂಡ ಈಗಲೇ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಆದ್ರೆ ನೋಟಿಸ್ ಸ್ಥಿತಿಯನ್ನು ಮಲ್ಲಿಕಾರ್ಜುನ ಮುತ್ತಿ ಅವರಿಗೆ ಕೊಡಲು ಅವರಿಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೆ ಮಲ್ಲಿಕಾರ್ಜುನ ಮುತ್ತಿ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ಪೊಲೀಸರಿಗೆ ಸಿಕ್ಕಿಲ್ಲ. ಆದ್ರೆ ಮಲ್ಲಿಕಾರ್ಜುನ ಮುತ್ತಿ ಅವರು ಅಜ್ಞಾತ ಸ್ಥಳದಿಂದ ನಾನು ಸ್ಥಳೀಯವಾಗಿ ಲಭ್ಯವಾಗಿದ್ದೇನೆ, ನಾನು ಎಲ್ಲಿ ಹೋಗಿಲ್ಲ ಎಂಬ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಗೋಗಿ ಪೊಲೀಸರು ಸ್ಥಳ ಮಹಜರ ನಡೆಸಿ ಈಗ ತನಿಖೆಯನ್ನು ಕೂಡ ಚುರುಕು ಕೂಡ ಮಾಡ್ತಾ ಇದ್ದಾರೆ. ಪ್ರಭು, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.